ಈಗ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನನಗೆ ಬೆಳಗ್ಗೆ ತಹಸೀಲ್ದಾರ್ ಹತ್ರ ಮಾಹಿತಿ ತಗೊಂಡೆ. ನಾನು ಅದಕ್ಕೆ ಈಗ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ರಸ್ತೆ ಪೂಜೆ ಇದೆ, ಅದು ಮುಗಿಸ್ಕೊಂಡು ಹಂಗೆ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅದು ಏನಾಗ್ತಾ ಇದೆ ನೋಡ್ತೀವಿ. ಸರಿ, ನನ್ನೇ ಒಂದು 8 JCB ಕೆಲಸ ಶುರು ಮಾಡಿದ್ದಾರೆ, ಮತ್ತೆ ಒಂದು ಪೊಲೀಸರನ್ನೆಲ್ಲ ಹಾಕೊಂಡು ಬ್ಯಾರಿಕೇಡ್ ಹಾಕಿ ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನಾನು ಇರಲಿಲ್ಲ. ಮೊನ್ನೆ ಎಲ್ಲ ನಮ್ಮ ರಿಲೇಷನ್ದು ಒಂದು ಮದುವೆ ಇತ್ತು, ಬೆಂಗಳೂರಲ್ಲಿದ್ದೆ. ನಾನು ನೈಟ್ ಬಂದು ತಹಸೀಲ್ದಾರ್ ಹತ್ರ ಬೆಳಗ್ಗೆ ಮಾಹಿತಿ ತಗೊಂಡಿದ್ದೆ. ಈಗ ಅದಕ್ಕೆ ಅಲ್ಲೇ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ನೋಡ್ತೀನಿ. ಯಾರು ಜನ ಫೋನ್ ಮಾಡಿಲ್ಲ ಸರ್? ಇಲ್ಲ, ಇದುವರೆಗೂ ನನಗೆ ನಾನು ಸಿಕ್ಕಿಲ್ಲ. ಮೊನ್ನೆ ನಮ್ಮದು ರಿಲೇಷನ್ 2 ಮದುವೆ ಇದ್ದು ಬೆಂಗಳೂರಿನಲ್ಲಿದ್ದೆ. ರಾತ್ರಿ ಬಂದೆ ನಾನು, ಮಿಡ್ ನೈಟು. ಆಮೇಲೆ ಬೆಳಿಗ್ಗೆ ತಹಸೀಲ್ದಾರ್ ಹತ್ರ ಮಾಹಿತಿ ತಗೊಂಡಿದ್ದು. ನಾನು ಈಗ ಅದಕ್ಕೆ ಅಲ್ಲಿಗೆ ಹೊರಟಿದ್ದೀನಿ. ಸರ್, ಈಗ ಈ ಏಕಾಏಕಿ ಈ ಥರ ಮಾಡ್ತಿರೋದು ಸರಿ ಇಲ್ಲ. ಅದು ಮಾಡೋದ್ರಿಂದ ನಮಗೆ ವಿಶೇಷವಾಗಿ ಗುಬ್ಬಿ ತಾಲೂಕಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಅದರಿಂದ ನಾವು ಅದನ್ನು ಯಾವತ್ತೂ ಕೂಡ ವಿರೋಧ ಮಾಡ್ತಾಯಿದ್ದೀವಿ. ಅಲ್ಲಿ ಕೆಲಸದ ಹತ್ರ ಹೋಗ್ಬಿಟ್ಟು ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ ಕರೆದು ಮಾತಾಡ್ತೀನಿ. ಸರ್, ಎಸ್ ಆರ್ ಶ್ರೀನಿವಾಸ್ಗೆ ಅವ್ರನ್ನ ಕೇಳೋ ಧೈರ್ಯ ಇಲ್ಲ, ಡಿ ಕೆ ಶಿವಕುಮಾರ್ ಹತ್ರ ಮಾತಾಡೋ ಧೈರ್ಯ ಇಲ್ಲ. ಆರೋಪ ಮಾಡೋರು ಮಾಡೇ ಮಾಡ್ತಾರೆ. ಅವ್ರಿಗೆಲ್ಲ ನಾನೇ ಉತ್ತರ ಕೊಡಲಿ? ನಾನೇನು ಮಾಡಬೇಕು ಅದನ್ನು ಮಾಡ್ತೀನಿ. ಸಚಿವರು ಕೂಡ ಇದನ್ನ ಮಾತಾಡಿದ್ರು. ಇಬ್ಬರು ಸಚಿವರು ಕೂಡ ಇದನ್ನ ಹೇಳಿದ್ರು. ಟೆಕ್ನಿಕಲ್ ಕಮಿಟಿಗೆ ನಾವೇನು ಹೇಳ್ಬೇಕು ಅದನ್ನ ಹೇಳಿದೀವಿ ಅಂತ ಹೇಳಿದ್ರು. ಸೊ ಅದಾಗ್ಯೂ ಕೂಡ ಇದು ಮತ್ತೆ ಪ್ರಾರಂಭ ಆಗಿದೆ. ಸರ್ಕಾರದ ಯೋಜನೆ ನಿಲ್ಲಿಸಕ್ಕಾಗಲ್ಲ ಅಂತ ಹೇಳಿದ್ರು. ಇಲ್ಲ, ಅದು ನೋಡ್ತೀವಿ ನಾವು ಏನು ಯಾವ ರೀತಿ ನಿಲ್ಲಿಸೋಕ್ಕೆ ಅವಕಾಶ ಇದೆ ಅದು ಮಾಡ್ತೀವಿ. ಈಗ ಯೋಜನೆ ನಿಲ್ಲಿಸೋದಾದ್ರೆ ಹೇಗೆ ನಿಮ್ಮ ಪ್ರಯತ್ನ ಆಗಿರುತ್ತೆ, ಹೆಂಗೆ ನಿಲ್ಲಿಸ್ತೀರಾ? ನೋಡ್ತೀನಿ. ನಾನು ಅಲ್ಲಿ ಹೋಗಿ ಅಧಿಕಾರಿಗಳ ಹತ್ರ ಮಾತನಾಡ್ದಲೇ ನಾನೇನು ಹೇಳಲಿಕ್ಕಾಗಲ್ಲ. ನಾನು ಅಲ್ಲಿ ಚೀಫ್ ಇಂಜಿನಿಯರ್ ಬರೋಕ್ಕೆ ಹೇಳಿದ್ದೀನಿ. ಬಂದಮೇಲೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಇದ್ರ ಬಗ್ಗೆ ನಿಮಗೆ ಬ್ರೀಫ್ ಮಾಡ್ತೀನಿ. ಬಹುತೇಕ ರೈತರು ಎಸ್ ಆರ್ ಶ್ರೀನಿವಾಸ್ ನಮ್ಮನ್ನು ಕಾಪಾಡ್ತಾರೆ. ಇದರಿಂದ ಯಾರು ಕಾಪಾಡೋಕ್ಕಾಗಲ್ಲ. ನೀವು ನಮ್ಮ ಹೋರಾಟ ನಾವು ಮಾಡ್ತೀವಿ ಅಷ್ಟೇ. ಸರಿ, ಯೋಜನೆ ಹಣ ತಗೊಂಡು ಕಿಕ್ಬ್ಯಾಕ್ ತಗೋತಿದ್ದಾರೆ, ಕಾಮಗಾರಿ ಆಗದೆ ಹಣ ಡ್ರಾ ಮಾಡ್ತಾರೆ. ಯಾರು ಸರ್? ಅವಕ್ಕೆಲ್ಲ ಅವ್ರ ತಲೆ ಇಲ್ದಾರೆ ಏನೋ ಮಾತಾಡೋದಕ್ಕೆಲ್ಲ ನಾನೇ ಉತ್ತರ ಕೊಡಕ್ಕೆ ಹೋಗೋದು ಸರ್. ಸುಮ್ಮನೆ ಹಣ ಹೆಂಗೆ ಕೊಟ್ಬಿಡ್ತಾರೆ? ಕೆಲಸ ಕಾಮಗಾರಿ ಅದಕ್ಕೊಂದು ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಬೇಕು, ಅದಕ್ಕೊಂದು ಟೆಕ್ನಿಕಲ್ ಹ್ಯಾಂಡ್ ಇರುತ್ತೆ. ನೀನು ಕೆಲಸ ಮಾಡಿರೋ ಇಲ್ವಾ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಕೊಡಬೇಕು. ಅವೆಲ್ಲ ಕೊಟ್ಟ ಮೇಲೆ ಹಣ ಬಿಡುಗಡೆ ಮಾಡೋದು. ಏಕಾಏಕಿ ಹಂಗೆ ಹಣ ಬಿಡುಗಡೆ ಮಾಡೋಕ್ಕಾಗಲ್ಲ. ಗೊತ್ತಿಲ್ಲದಾರು ತಿಳುವಳಿಕೆ ಇಲ್ದಾರು ಏನೋ ಮಾತಾಡ್ತಾರೆ ಅಂತ ನಾವ್ಯಾಕೆ ಅದ್ರ ಬಗ್ಗೆ ವಿಚಾರ ಪ್ರಸ್ತಾಪ ಮಾಡಲಿ?